ನಿತ್ಯಾನಂದ ಅದೆಂತಹ ಛತ್ರಿ ಅಂದ್ರೆ ತನ್ನ ವಿರುದ್ಧ ಓತಪ್ರೋತವಾಗಿ ಮಾತನಾಡ್ತಾ ಇದ್ದ ಋಷಿಕುಮಾರ ಸ್ವಾಮೀಜಿಗಳನ್ನ ಖರೀದಿ ಮಾಡಿಬಿಟ್ರೆ ವಿರೋಧಿ ಪಾಳಿಯದ ಬಲ ಹೀನವಾಗುತ್ತೆ ಅಂತ ಯೋಚಿಸ್ಬಿಟ್ಟ. ಆತ ಚಾಪೆ ಕೆಳಗೆ ನುಸ್ಲೋನಾದ್ರೆ ನಾವು ರಂಗೋಲೆ ಕೆಳಗೆ ನುಸ್ಲೋರು. ನಿತ್ಯಾನಂದನ ಪರವಾಗಿ ಡೀಲ್ಗೆ ಬಂದ ಟೋಕನ್ ಮುನಿರಾಜುನನ್ನ ಕ್ಯಾಚ್ ಹಾಕೊಂಡ್ಬಿಟ್ವಿ. ದುಡ್ಡೊಂದಿದ್ರೆ ಯಾರನ್ನ ಬೇಕಾದ್ರೂ ಏನನ್ನ ಬೇಕಾದ್ರೂ ಖರೀದಿಸಿ ಬಿಡಬಹುದು ಅನ್ನೋದು ಬೇಸಿಕಲಿ ನಿತ್ಯಾನಂದನ ನಂಬಿಕೆ. ಅದನ್ನಾತ ಈ ಟೋಕನ್ ಮುನಿರಾಜುಗೂ ಹೇಳಿ ನಂಬಿಸಿರಬೇಕು. ಇವನು ಅಂಗಿ ಪ್ಯಾಂಟು ಹಾಕೊಂಡು ಕಾರ್ ಹತ್ಕೊಂಡು ಏನು ನಿಮ್ಮ ರೇಟು ಅಂತ ಬಂದುಬಿಟ್ಟ. ಋಷಿಕುಮಾರ ಸ್ವಾಮಿಗಳು ಮೊದಲು ಬೇರೆಯದೇ ದಾಳ ಉದುರಿಸಿದ್ರು. ಅಲ್ಲಿ ಆ ಸಂತೋಷ ನಿತ್ಯಾನಂದನ ಆಶ್ರಮ ಸೇರ್ಕೊಂಡ ನಂತರ ಆತನನ್ನ ಹೊತ್ತು ಹೆತ್ತು ಬೆಳೆಸಿದ ತಂದೆ ತಾಯಿ ಈ ಇಳಿ ವಯಸ್ಸಿನಲ್ಲಿ ಕಣ್ಣೀರಿನಲ್ಲಿ ಕೈ ತೊಳಿತಿದ್ದಾರೆ. ಆ ಸಂತೋಷನ್ನ ವಾಪಸ್ ಕಳಿಸಬೇಕು. ಇನ್ನು ಈ ಜೈಶ್ವರಾನಂದ ತನ್ನ ಹೆಂಡತಿ ಮಕ್ಕಳನ್ನ ಬೀದಿ ಪಾಲು ಮಾಡಿ ಅಲ್ಲಿ ನಿತ್ಯಾನಂದನ ಭಜನೆ ಮಾಡ್ತಿದ್ದಾನೆ. ಆ ಹೆಂಡತಿ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋ ಬೇಡಿಕೆ ಇಟ್ರು. ಇವಾಗ ನಮ್ಮನ್ನ ಕರೆಸಿದ್ದು ಉದ್ದೇಶ ಏನು ಹೇಳಿ ಸರ್? ಮಾತಾಡೋಣ ಅಂತ ಹೇಳಿದ್ರು. ಒಂದು ರೌಂಡ್ ಮಾತಾಡೋಣಪ್ಪ, ನಾನು ಅವ್ರಿಗೆ ಏನು ಅಂತ ತಿಳ್ಕೊಂಡು ನಾನು ಅವ್ರ ಹತ್ರ ನಾನು ಮಾತಾಡಿ ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅದನ್ನು ಮಾತಾಡೋದು. ಏನು ಯಾವ ರೀತಿ ಅಲ್ಲ ನೀವು ಹೇಳಿದ್ರೆ ನಾನು ಅದನ್ನು ಮಾತಾಡ್ಬೋದು. ನಾನು ನಿಮ್ಮ ಒಂದು ಉದ್ದೇಶನ ನಾನೇ ಮಾತಾಡಿದ್ರೆ ಶುರುವಾಗಲ್ಲ. ನಿಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ನಾನು ಅದನ್ನು ಮಾತಾಡ್ಬೋದು. ಇಲ್ಲ, ನಂದು ಉದ್ದೇಶ ಅಂತ ಏನಿಲ್ಲ. ಈಗ ನನ್ನ ಉದ್ದೇಶ ಈಗ ಈತ ಏನು ಹೇಳ್ದ ಮುನಿಯಣ್ಣವ್ರ ಜೊತೆ ನಲ್ಲಿ ಮಾತಾಡಿದ್ದೀನಿ ಅಂತ ಸರಿಯಪ್ಪ. ಇಲ್ಲ, ನನಗೆ ಏನು ಮಾತಾಡಿದ್ರು ಇಲ್ಲ ಅವರು 3 ಜನ ನಾವು ಮಾತಾಡೋಣ, ನೀವು ಒಂದ್ಸರಿ ಎದುರುಗಡೆ ಮಾತಾಡಿದ್ರೆ ಅವ್ರದ್ದು ಇದು ಗೊತ್ತಾಗ್ತದೆ. ನಾನು ಅವನು ಸತ್ಯವಾಗಿ ನಡೆದಿದ್ದಾನೆ ಅದಲ್ಲ, ಗಾವಿ ಹಾಕ್ಕೊಂಡು ಭಾರಿ ಅನ್ಯಾಯ ಮಾಡಿದ್ದಾನೆ, ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ನೀವು ಹೋರಾಟ ಮಾಡಿದ್ರೆ ನೀವು ನಿಮ್ಮ ಒಂದು ಟ್ರೂಪಲ್ಲಿ ಹೋಗಿದ್ರೆ ಅದು ಚೆನ್ನಾಗಿರೋದು. ಇವರವರಲ್ಲ, ಇವ್ರನ್ನ ನಮ್ಮನ್ನು ನಿಂತ ಜಾಗದಲ್ಲೇ ಮಾರಾಕ್ಬಿಡ್ತಾರೆ ಸಂಘಟನೆ. ಈಗ ಏನು ಮಾಡಿ ಈಗ ನೀವು ಯಾವ ರೀತಿ ಈಗ ನಾನು ಏನು ಮಾಡ್ಬೋದು, ನಾನು ಏನು ಕೈ ಈಗ ನೀವು ನಾವೇನು ಮಾಡಬೇಕು ಅಂತ ಅದು ಡೈರೆಕ್ಟ್ ಆಗಿ ಕಡ್ಡಿ ತುಂಡಾಗ ಹಂಗೆ ಅಂದ್ರು. ಈಗ ಏನು ನಿಮ್ಮ ಒಬ್ಬರೇ ಹೋದ್ರೆ ಸರಿ ಹೋಗಲ್ರಿ, ಅವ್ರನ್ನ ಕರ್ಕೊಂಡು ನೋಡಿ ಸ್ವಾಮಿ, ನಾವು ಇವಾಗ ಬೆಂಕಿಲಿ ಕೂತಿದೀವಿ, ಬೇಗ ಮುಗಿಸಿ. ಈಗ ನೀವು ಹೇಳಿ ಸ್ವಾಮಿ. ಅಲ್ಲ, ನೀವು ಇವಾಗ ನಾವ್ ಏನ್ ಮಾಡ್ಬೇಕು ನೀವು ಏನ್ ಹೇಳಿ ಸ್ವಾಮಿ. ನಾ ಒಂದು ಹೇಳ್ತೀನಿ, ನಾನು ನಿಮ್ಮ ಉದ್ದೇಶಗಳು ನನಗೆ ಗೊತ್ತಿಲ್ಲ, ನನ್ನ ಮನಸ್ಸಿನಲ್ಲಿಲ್ಲ. ನೀವೇನು ಹೇಳ್ತೀರಾ ಅದನ್ನು ಸಬ್ಜೆಕ್ಟ್ ಇಟ್ಟು ಪರ್ಸ್ನಲ್ ಆಗಿ ನಾನು 4 ಜನದ ಮುಂದೆ ನನಗೆ ಯಾವುದು ಉದ್ದೇಶ ಅಲ್ಲ. ನನ್ನ ಉದ್ದೇಶಗಳು ಬೇಕಾದಷ್ಟಿದೆ. ಏನು ಅಂತಂದ್ರೆ ಆ ಹುಡುಗ ಒಳಗಡೆ ಇದ್ದಾನೆ, ಆ ಹುಡುಗನ ಆಚೆ ಕರ್ಕೊಂಬರುವಂಥದ್ದು, ಆ ಹುಡುಗನ ಬಿಡಿಸ್ಕೊಟ್ಬಿಡಿ. ಆ ಸಂತೋಷ್ ತಂದೆ ತಾಯಿ ಇವತ್ತು ಉಪವಾಸ ಕೂತ್ಕೊಂಡಿದ್ದಾರೆ. ಅವ್ರು ಯಾರು ಸಂತೋಷ, ಅದು ಒಂದು ಸಂತೋಷ್ ತಂದೆ ತಾಯಿ ಅವ್ರು ಅಲ್ಲಿ ಕೂತಿದ್ದಾರೆ, ಅವನೊಬ್ಬನ ಬಿಡಿಸ್ಕೊಡ್ಬೇಕು. ಆಮೇಲೆ ಇನ್ನೊಂದು ಹಿಂಗೆ ನಿಮ್ದು ಹೇಳಿದ್ರೆ ಅಂತಂದ್ರೆ ಈಗ ಸಂತೋಷು ಮೊದಲು ಆಚೆಗೆ ಬರ್ಬೇಕು, ಅವನನ್ನ ಮತ್ತೆ ಸೇರಿಸುವಂಥದ್ದಲ್ಲ. ಆ ಈಶ್ವರ ಅಂತಾನೆ ಯಾರೋ ಜೈ ಈಶ್ವರ ಅಂತ ಏನೋ ಬಾಯಿಗೆ ಬಂದಿದ್ದೇ ಮಾತಾಡ್ತಾನೆ. ಅವನು ಹೆಂಡತಿ ಮಕ್ಕಳು ಬೀದಿನಲ್ಲಿದ್ದಾವೆ, ಅದಕ್ಕೆ ಸ್ವಾಮಿಗಳು ನಿಂತು ವ್ಯವಸ್ಥೆ ಮಾಡಬೇಕಾಗಿತ್ತು. ಅದು ಎರಡನೇದು. ಅದು ಇಂಥವೇ ಬೇಕಾದಷ್ಟಿದಾವೆ ಸಾಲು. ಅದಕ್ಕೆ ನೀವು ಅದನ್ನ ಲಿಸ್ಟ್ ಕೊಡಿ, ನೀವು ಯಾವ್ದು ಆಗಬೇಕು, ಏನೇನು ಆಗಬೇಕು ಅದನ್ನು ಕೊಡಿ, ನಾನು ಅದನ್ನ ಬಗೆಹರಿಸ್ಕೊಡೋಬಾರ. ನಾನು ಈ ಕರ್ನಾಟಕ ರಾಜ್ಯದೊಳಗಡೆ ಇವತ್ತು ಏನು ನಾವು ಇವತ್ತು ಆಚೆ ಓಡಾಡಂಗಿಲ್ಲ. ದೊಡ್ಡವರು ಹೆಂಗೋ ನಡೀತಾ ಇದೆ. ನಮ್ಮಲ್ಲಿ ಕೆಳಮಟ್ಟದ ಸ್ವಾಮಿಗಳಿದ್ದಾರೆ. ಯಾರು ಅಂತಂದ್ರೆ ಈ ಜೇನ್ಸ್ ಇದ್ರು, ಕಾರ್ಡ್ಸ್ ಇದ್ರು ಅಂತ ಅವ್ರ ಅಂಗಡಿ ಮುಂದೆ ಭಿಕ್ಷುಕ್ ಹೋಗೋರು. ಮೊನ್ನೆ ಯಾರು ಹಿಡ್ಕೊಂಡು ಹೊಡೆದವ್ರೆ ಅಂತಂದ್ರೆ ಈ ಕೇಸ್ ಆದ್ಮೇಲೆ, ರಂಜಿತನ್ ಕೇಸ್ ಆದ್ಮೇಲೆ ಮುಖಾಮುಖಿ ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ಬರ್ತೀರೇನೋ ನೀವು ರೋಡ್ಗೆ ಭಿಕ್ಷೆ ಬಿಡೋಕ್ಕೆ ಕಾವ್ಯಾಕೆಂಡು ಅಂತ ಹೇಳಿ. ಎಂಥ ಮಟ್ಟಕ್ಕೆ ಬಂದಿದ್ದೀವಿ ನಾವು ಅಂತಂದರೆ, ದೊಡ್ಡವ್ರು ನಾವು ಕಾರಲ್ಲಿ ಓಡಾಡ್ಕೊಂಡ್ಬಿಡ್ತಾರೆ, ಇದಾಗ್ಬಿಡ್ತದೆ, ಗೊತ್ತಾಗಲ್ಲ. ಈ ಸಣ್ಣವ್ರು ಬಸ್ಸಲ್ಲಿ ಓಡಾಡೋರು, ಇದರಲ್ಲಿ ಓಡಾಡೋರ ಗತಿ ಯಾವ ಗತಿಗೆ ಬಂದೈತೆ ಅಂದರೆ ನಿಜವಾಗ್ಲೂ ಅದು ರೋಚನೀಯ, ಚಿಂತಾಜನಕ ಅದು. ಆಯಿತಾ? ಅಂಥದ್ದು ಈಗ ನೀವು ಯಾವ ಎರಡಾಯ್ತು, ಅಲ್ಲ ಮೂರನೇದು ನೀವು ಹೇಳಿ ಸ್ವಾಮಿ. ಸ್ವಾಮಿ ಟೈಮ್ ಆಯ್ತು. ಈಗ ನಾನು ಹೇಳೋದಲ್ಲ ಸ್ವಾಮಿ, ನೀವು ಏನಂತ ಕಳಿಸಿದ್ರಿ, ಏನ್ ವಿಷಯ ಎಂತ? ಈಗ ಇದ್ರ ಉದ್ದೇಶ ಮುಂಡಾಣ ಅವರು ನಾವು ಏನೋ ಹೇಳಿ ಕರ್ಕೊಂಡ್ಬರ್ತೀವಿ, ನೀವೇನೋ ಮಾತಾಡಿ ಅವನ ಹತ್ರ ಏನಾದರೂ ಮಾತಾಡಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಯಾವ ರೀತಿ ವ್ಯವಸ್ಥೆ ಆಗ್ಬೋದು, ಅದರಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಬೇಕು, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ನಾನು ಅದನ್ನು ಏನಾದ್ರು ಕೊಟ್ಟು. ನೀವೆಷ್ಟಪ್ಪ ಹೇಳಿದ್ದು? ನಾನೇನು ಮಾತಾಡಿಲ್ಲ. ಅಲ್ಲ ನಾನು ನಾನು ಎಷ್ಟಕ್ಕೆ ನೀನು ಹೇಳಿದ್ದೆ
ಹೇಳಿದೆ ಅದನ್ನ ಹೇಳು, ಇಷ್ಟು ಆಗ್ಬೋದು ಬುದ್ಧಿ ಅಂತ ಹೇಳಿದೆ. ಅವ್ರ ಹತ್ರ ಇನ್ನೂ ನಾನು ಮಾತಾಡಿಲ್ಲ, ಯಾವ ವಿಷಯನೂ ನಾನು ಮಾತಾಡಿಲ್ಲ. ಅಲ್ಲ, ನನ್ನ ಹತ್ರ ಮಾತಾಡೋದಿಲ್ಲ, ಅದು ಹೇಳು. ಕುತ್ಕೊಂಡಾಗ ಹಿಂಗಾಗುತ್ತೆ, ಎಷ್ಟಾಗುತ್ತೆ ಅಂತ ಏನು ಹೇಳಿದ್ರೆ ಅದನ್ನ ಹೇಳ್ರಪ್ಪ. ನನ್ಗೆ ಹೇಳೋದಲ್ಲ, ಅದನ್ನ ಹೇಳ್ಬಿಡು. ನನಗೆ ಹೇಳಿದ್ರನ್ನ ಹೇಳಿದ್ರೆ ನಾನು ಅದನ್ನ ಮಾತಾಡಿ ಏನೋ ಒಂದು ರೀತಿ. ಅಲ್ಲಿ ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕಿದಾಗಲೇ ಕಟಕಟೆಗೆ ಬಂದು ನಿಂತು ನನಗೆ ಅಪ್ಪ ಅಮ್ಮ ಬೇಡ, ನಿತ್ಯಾನಂದನ ಜೊತೆಗೇ ಇರ್ತೀನಿ ಅಂದವನು ಈ ಹುಡುಗ ಸಂತೋಷ. ಈಗ ಈ ಟೋಕನ್ ಮುನಿರಾಜುನ್ನ ನೋಡಿದ್ರೆ ನೀವು ನಿತ್ಯಾನಂದನ ವಿರುದ್ಧದ ಹೋರಾಟದಿಂದ ಹಿಂದೆ ಸರಿದ್ರೆ ಸಂತೋಷನ್ನ ಮನೆಗೆ ಕಳಿಸೋ ಜವಾಬ್ದಾರಿ ನಂದು ಅನ್ನೋ ಅರ್ಥದಲ್ಲಿ ಋಷಿಕುಮಾರರಿಗೆ ಹೇಳ್ತಾನೆ. ಆ ಜಯೇಶ್ವರಾನಂದನ್ನ ನೋಡಿದ್ರೆ ನಿತ್ಯಾನಂದನ ವಿರುದ್ಧ ಯಾರೇ ಮಾತಾಡಿದ್ರೂ ಸಡ್ಡು ಹೊಡಿತಾ ಎದ್ದು ಬರ್ತಾನೆ. ಆತನ ಹೆಂಡತಿ ಮಕ್ಕಳಿಗೆ ನಿತ್ಯಾನಂದ ಅನ್ನೋ ಹೆಸರು ಕೇಳಿದ್ರೂ ಆಗಿ ಬರಲ್ಲ. ಅದನ್ನೂ ಸರಿ ಮಾಡೋಣ ಬಿಡಿ ಅಂತಾನೆ ಟೋಕನ್ ಮುನಿರಾಜು. ಅದೇನು ಕಥೆನೋ. ಈತ ಹೇಳೋ ಪ್ರಕಾರ ಸುವರ್ಣ ನ್ಯೂಸ್ನವರು ಕನ್ನಡ ಪರ ಸಂಘಟನೆಗಳವರಿಗೆ ದುಡ್ಡು ಕೊಟ್ಟು ನಿತ್ಯಾನಂದನ ವಿರುದ್ಧದ ಹೋರಾಟಕ್ಕಿಳಿಸಿದ್ರಂತೆ. ಆ ಅಭಿಯಾನದಲ್ಲಿ ಘೋಷಣೆ ಕೂಗಿದ ಪ್ರತಿಯೊಬ್ಬನಿಗೂ ಪೇಮೆಂಟ್ ಆಗಿದೆಯಂತೆ. ಈ ರಮೇಶ್ ಗೌಡ್ರು ಜಯರಾಮ್ ಹತ್ರ ಹೇಳಿ ನನಗೆ ಮಾತಾಡ್ತೀನಿ ಅಂದ್ರೆ, ಇಲ್ಲಪ್ಪ ನಾನು ಮಾತಾಡೋಕ್ಕೆ ರೆಡಿ ಇಲ್ಲ, ನೀವೀಗ ಆಲ್ರೆಡಿ ಈಸ್ಕೊಂಡು ಬಂದು ಒಳಗಡೆ ನುಗ್ಗು ಸ್ವಾಮಿಗೆ ಕುರುಪಾಕಕ್ಕೆ ಬಂದ್ರಿ, ನಾವ್ಯಾಕೆ ನಿಮ್ಮ ಹತ್ರ ಮಾತಾಡಬೇಕು? ಯಾರಿಗೆ? ಅವ್ರಿಗೆ ಆಟೋ ಜಯರಾಮ್ ಅಂತ. ಹಂಗಂದ್ರೆ ನಾವು ಇಷ್ಟಕ್ಕೆ ಬಂದಿದ್ವೇನು ಹೋರಾಟಕ್ಕೆ? ಇವರೆಲ್ಲ ಈಸ್ಕೊಂಬಂದಿದ್ರು ಸ್ವಾಮಿ, ನಿಮಗೆ ಗೊತ್ತಿಲ್ಲ ಪಾಪ, ಇವರೆಲ್ಲ ಈಸ್ಕೊಂಡೇ ಹೋರಾಟ. ಈ ಜಯರಾಮು, ಶಿವರಾಮ್, ರಮೇಶ್ ಗೌಡ್ರು ಇವರೆಲ್ಲ, ರಮೇಶ್ ಗೌಡ ಮತ್ತೆ ಇನ್ಯಾರ್ಯಾರು ಕನ್ನಡ ಕಸ್ತೂರಿ ಕರ್ನಾಟಕ ಸೇನೆ ಅಲ್ಲ, ಕಸ್ತೂರಿ ಕನ್ನಡ ಅದ್ಯಾವುದೋ 2-3 ಸಂಘಟನೆಗಳು. ಏನೋಪ್ಪ, ಟೋಕನ್ ಮುನಿರಾಜುನ್ನ ನೋಡಿದ್ರೆ ಹಿಂಗಂತಾನೆ. ಇದನ್ನ ಕೇಳಿಸ್ಕೊಂಡು ಆ ಸಂಘಟನೆಗಳವರು ರೊಚ್ಚಿಗೇಳಬಾರದು ಅಂತ ನಾವು ಬಯಸ್ತೀವಿ ನಿಜ. ಆದ್ರೆ ಇದನ್ನ ಕೇಳಿಸ್ಕೊಂಡು ಸುಮ್ಮನಿದ್ರೆ ದುಡ್ಡಿಸ್ಕೊಂಡಿರೋದೇ ನಿಜ ಅಂತ ಆಗತ್ತೆ. ಅವರದೇನು ಮಾಡ್ತಾರೋ ನೋಡೋಣಂತೆ. ಸದ್ಯಕ್ಕೆ ಸಂಘಟನೆಗಳವರು ದುಡ್ಡು ತಗೊಂಡು ಹೋರಾಟಕ್ಕಿಳಿದ್ರು, ನೀವು ದುಡ್ಡು ತಗೊಂಡು ಹೋರಾಟದಿಂದ ಹಿಂದೆ ಸರೀರಿ ಅಂತ ದಾಳ ಉದುರಿಸೋದಕ್ಕೆ ಬಂದಿದ್ದ ಟೋಕನ್ ಮುನಿರಾಜು. ಮಜಾ ಅಂದ್ರೆ ಇಲಿ ಹಿಡಿಯೋದಕ್ಕೆ ಅಂತ ಬಲೆ ಹಿಡ್ಕೊಂಡು ನೇರವಾಗಿ ಖೆಡ್ಡಾದೊಳಕ್ಕೆ ಬಂದಿದ್ದೀನಿ ಅನ್ನೋದು ಈ ದಲಿತ ಮುಖಂಡನಿಗೆ ಅರ್ಥ ಆಗಲೇ ಇಲ್ಲ. ಇವಾಗ ಏನು ಉದ್ದೇಶದಿಂದ ತಾವು ಬಂದಿರೋದು ಹೇಳಿ, ಕರೆಕ್ಟಾಗಿ ಆ ಉದ್ದೇಶ ಹೇಳಿ, ಅಲ್ಲೇ ಸಿಗುತ್ತೆ. ಅದೇ ಉದ್ದೇಶ ಇರೋದ್ರಿಂದಲೇ ಅಂತಲ್ಲ, ಅವರು ನಿಮ್ಮ ಹತ್ರ ಮಾತಾಡಲಿಕ್ಕೆ ನಿಮ್ಮ ಒಂದು ಇದನ್ನ ಅವರು ಅದೇ ಕಣೋ ಉದ್ದೇಶನೇ ಇಷ್ಟು. ಈ ಉದ್ದೇಶ ಮುಗಿಸ್ಬಿಡಿ ಅಂತ ಅವರು ಕೇಳ್ತಾ ಇರೋದು. ಅಲ್ಲಲ್ಲ, ಈ ಸ್ವಾಮಿಯವ್ರು ಕೇಳ್ತಾ ಇರೋದು ಕರೆಕ್ಟು. ನಾನು ಬಂದಿದ್ದ ಉದ್ದೇಶ ಏನು ಅವ್ರು ಕೇಳೋದು. ನಾನು ಬಂದ ಉದ್ದೇಶ ಇಷ್ಟೇ, ಸ್ವಾಮಿಗಳು ಪಾಪ ಇಷ್ಟು ಒಳ್ಳೆಯ ಹೆಸರು ಮಾಡಿಕೊಂಡು ಆ ಕನ್ನಡ ಸಂಘಟನೆಯವ್ರ ಜೊತೆಲಿ ಬೇಡಿ ನಿಮ್ಮದೇ ಆದ ಒಂದು ಸ್ವಾಮಿಗಳು ಸುಶೀದಿರು ಎಷ್ಟೋ ಇರ್ತಾರೆ, ಅವ್ರದ್ದು ಒಂದು 10 ಜನ ಇಟ್ಕೊಂಡು ಹೋರಾಟ ಮಾಡಿದ್ವಿ. ಸರಿ ಸ್ವಾಮಿ, ಅದನ್ನ ನಾವು ಇಷ್ಟು ದೂರ ಕಳ್ಸೋ ಅವಶ್ಯಕತೆ ಇರಲಿಲ್ಲ. ಕರೆಕ್ಟ್, ನೀವು ಅಲ್ಲೇ ಬಂದು ಇದನ್ನು ಹೇಳ್ಬೋದಾಗಿತ್ತು. ನಾನು ಅಲ್ಲೇ ಬರ್ತೀನಪ್ಪ ಅಂತಲೂ ಹೇಳ, ನಾನು ಅಲ್ಲೇ ಬರ್ತೀನಿ, ಅಲ್ಲಿ ಬರ್ತೀನಿ. ಆಮೇಲೆ ಇವ್ರೇನಾದ್ರು ಹಿಂಗೇನಾದ್ರು ಮಾಡೋದಿದ್ರೆ ಯಾಕೆ ಬೇಡ ಅಂತಂದ್ರೆ ಇವನು ಅದೇನ್ ಬೇಕಾಗಿದೆ ನಾನು ಎಲ್ಲ ಮಾತಾಡಿದ್ದೀನಿ ಬುದ್ಧಿ ಅಂದಾಗ ಆ ವಿಷಯವಾಗಿ ಮಠದ ಹತ್ರಕ್ಕೆ ಬರೋದು ಬೇಡಪ್ಪ ಅಂತ. ಇಲ್ಲ ಆ ವಿಷಯನೂ ನಾನು ಅದನ್ನ ಹೇಳಲೇ ಇಲ್ಲ, ಯಪ್ಪ ಏನೂ ಹೇಳಲೇ ಇಲ್ಲ ನನಗೆ. ಇಲ್ಲ, ನೀವು ಮಾತಾಡಿ ಅವರು ಏನು ಬೇಕೋ ಆ ಸ್ವಾಮಿಗಳು ಒಂದು ರೀತಿಯಲ್ಲಿ ನಿಮ್ಗೆ ಅನುಕೂಲ ಆಗೋ ಥರ, ನಿತ್ಯಾನಂದನಿಗೆ ಅನುಕೂಲ ಆಗೋ ಥರ ವ್ಯವಸ್ಥೆ ಮಾಡಿದ್ರೆ ನೀವೇನಾದರೂ ವ್ಯವಸ್ಥೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಆಯ್ತಪ್ಪ, ಕರೆದು ಆ ಥರ ಏನಾದ್ರು ಇತ್ತು ಅಂದರೆ ನಾನು ಮಾತಾಡ್ತೀನಿ, ಇಮ್ಮಿಡಿಯೇಟಾಗಿ ಮಾಡಿಸೋಣ ಅಂತ. ಅದನ್ನೇ ಅವರು ಹೇಳ್ತಾ ಇದ್ದಾರೆ, ನಾನು ಅದೇ ಹೇಳ್ತಾ ಇದ್ದೀನಿ. ನಾನು ಅದು ಬಿಟ್ಟು ಸ್ವಾಮಿಗಳೇ ನೀವು ಇಲ್ಲ, ನೀನು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಇಲ್ಲ ಬುದ್ಧಿಯವ್ರ ಹತ್ರನೂ ನೀನೇನು ಹೇಳ್ಬೇಕಾಯ್ತು, ಸ್ವಾಮಿ ಹಿಂಗೆ ನಾನು ಮಾತಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ಬೇಕಾಯ್ತು. ಇದು ನಾನೇನಂದರೆ ನಮ್ಮ ಸ್ವಾಮಿಗಳು ಅವ್ರಿಗೆ ಒಂದು ಒಳ್ಳೆ ಗೌರವ ಇದೆ ಇವತ್ತು. ಆ ಲೆಕ್ಕದಲ್ಲಿ ನಾವು ವ್ಯವಹಾರ ಮಾಡಬೇಕು. ನಾನೇನು ಹೇಳಿದೆ, ಹಾಗೆ ತೀಮೀರಿ ಸ್ವಾಮಿಗಳಿಗೆ ಮಠಕ್ಕೆ ಅದು ಇದು ಏನಾದರೂ ಆಗಬೇಕಾದ್ರೆ ನಾನು ಅವನ ಕಡೆಯಿಂದ ಮಾಡಿಸ್ಕೊಡ್ತೀನಿ ಅಂತ ಅದು ಒಂದು ಅಷ್ಟು ಮಾತ್ರ ಹೇಳಿದೆ. ಅದು ಏನು ಎಷ್ಟು ಮಾಡಿಸ್ಕೊಡ್ತೀರಿ ಅನ್ನೋದು ಗೊತ್ತಾದ್ರೆ ನಾನು ಮಿಕ್ಕಿದ್ದು ಮಾತಾಡ್ಬೋದಪ್ಪ. ನನ್ಗೇನು ಬರ್ತದೆ, ಬಾಳೆ ಗಿಡ ಬರ್ತದೋ, ತೆಂಗಿನ ಗಿಡ ಬರ್ತದೋ, ಹಲಸಿನ ಗಿಡ ಬರ್ತದೋ ಅನ್ನೋದು ಗೊತ್ತಾಗ್ಬೇಕಲ್ಲ. ಈಗ ನಾನು ನಾಳೆ ಇವತ್ತು ಸಾಯಂಕಾಲದೊಳಗಡೆ ಮಾತಾಡಿ ಈ ಫೋನಲ್ಲಿ ತನಗೆ ತಿಳಿಸಲ್ಲ. ಅರ್ಥ ಆಯ್ತು ಬಿಡಿ ಮುನಿರಾಜು, ಅರ್ಥ ಆಯ್ತು.
ಸಂತೋಷನ್ನ ಆತನ ತಂದೆ ತಾಯಿ ಹತ್ರ ಕಳಿಸಿ ಅಂದ್ರೆ ಓಕೆ ಅಂತಾನೆ ಟೋಕನ್ ಮುನಿರಾಜು. ಜಯೀಶ್ವರಾನಂದನ ಹೆಂಡತಿ ಮಕ್ಕಳಿಗೆ ಒಂದು ವ್ಯವಸ್ಥೆ ಆಗ್ಬೇಕು ಅಂದ್ರೆ ಅದಕ್ಕೂ ಹೂ ಅಂತಾನೆ. ಅದೆಲ್ಲ ಓಕೆ, ನಿಮಗೆ ಎಷ್ಟು ದುಡ್ಡು ಬೇಕು ಹೇಳಿ, ನಿತ್ಯಾನಂದನ ಹತ್ರ ಮಾತಾಡಿ ಸೆಟ್ಲ್ ಮಾಡಿಸ್ತೀನಿ ಅಂತಾನೆ. ಆ ಮಾತುಕತೆ ಆಯ್ತಾ? ಅದ್ರ ಬಗ್ಗೆ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ.